10 ಗಂಟೆಯ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಬೆಂಗಳೂರಿಗರಿಗೆ ಬೆಂಗಳೂರಿನಿಂದ ಹೊರ ಹೋಗೋದಕ್ಕೆ ಬಯಸೋರಿಗೆ ಸಮಸ್ಯೆ ಆಗ್ತಾ ಇರುವಂತಹ ಸುದ್ದಿ. ಅದು ಪೀಣ್ಯ ಫ್ಲೈಓವರ್ ಬಂದ್ ಆಗಿರೋದ್ರಿಂದಾಗಿ ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ. ಗೊರಗುಂಟೆಪಾಳ್ಯದಲ್ಲಂತೂ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಹೀಗಾಗಿ ಬೆಂಗಳೂರಿನಲ್ಲೇ ಸುತ್ತಮುತ್ತ ಓಡಾಡುವಂತವರು ಮೆಟ್ರೋ ಕಡೆ ಮುಖ ಮಾಡ್ತಾ ಇದ್ದಾರೆ. ಒಳ್ಳೇದು, ಮೆಟ್ರೋ ಕಡೆ ಮುಖ ಮಾಡಿದಂತ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳ ಆಗಿದೆ. ಹೀಗಾಗಿ ನಾಗಸಂದ್ರ ಮೆಟ್ರೋ ನಿಲ್ದಾಣದತ್ತ ಪ್ರಯಾಣಿಕರ ದಂಡೆ ಹೋಗ್ತಾ ಇದೆ. ಹೀಗಾಗಿ ಮೆಟ್ರೋ ನಿಲ್ದಾಣ ಕೂಡ ಫುಲ್ ರಶ್ ಆಗಿದೆ. ಇತ್ತ ರಸ್ತೆಗಳಿದ್ರೆ ಅಲ್ಲೂ ಟ್ರಾಫಿಕ್ ಜಾಮ್, ಅಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆ ಆಗತ್ತೆ ಅಂತ ಹೇಳಿ ಮೆಟ್ರೋ ಹತ್ತೋದಕ್ಕೆ ಹೋದ್ರೆ ಅಲ್ಲೂ ಕೂಡ ಫುಲ್ ರಶ್ ಆಗಿದೆ. ನಾಗಸಂದ್ರ ಮೆಟ್ರೋ ಸ್ಟೇಷನ್ ನಲ್ಲಿ ಕ್ಯೂ ನಿಂತಿದ್ದಾರೆ ಜನ. ಟ್ರಾಫಿಕ್ ಬಿಸಿಯನ್ನ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಮೆಟ್ರೋಗೆ ಹೋದ್ರೆ ಅಲ್ಲೂ ಕೂಡ ರಶ್. ದೃಶ್ಯಗಳನ್ನ ನೋಡ್ತಾ ಇದೀವಿ. ಯಾವುದೋ ದೇವಸ್ಥಾನದ ದರ್ಶನ ಹೊರಟಂಗೆ ಕಂಡು ಬರ್ತಾ ಇದೆ. ಆದ್ರೆ ಇವ್ರು ಹೋಗ್ತಾ ಇರೋದು ಮೆಟ್ರೋಗೆ. ಆದ್ರೆ ಮೆಟ್ರೋ ಟ್ರೈನ್ಗೆ ಹೋಗೋದಕ್ಕೆ ಇಷ್ಟು ದೊಡ್ಡ ಕ್ಯೂ. ನಿಜಕ್ಕೂ ಇವರು ಆಫೀಸ್ ಇವತ್ತೇ ತಲುಪ್ತೀವ ಅನ್ನುವಂತಹ ಆ ತಲೆ ಬಿಸಿಲಿದ್ದಾರೆ ಅಂತ ಅನ್ಸುತ್ತೆ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪೀಣ್ಯ ಫ್ಲೈಓವರ್ ಬಂದ್ ಆಗಿದ್ದರ ಎಫೆಕ್ಟ್ ಈ ರೀತಿಯಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಜನಸಾಮಾನ್ಯರಿಗೆ ತಡ್ತಾ ಇದೆ. ಈ ಬಿಸಿ ಇನ್ನೂ 3 ದಿನ ತಡ್ಕೊಳ್ಬೇಕಾಗಿದೆ. ಪೀಣ್ಯ ಫ್ಲೈಓವರ್ ಕ್ಲೋಸ್ ಆಗಿದೆ. ಪೀಣ್ಯ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಆಗಿದೆ. ಇವತ್ತು ಪೀಣ್ಯ ಫ್ಲೈಓವರ್ ಕ್ಲೋಸ್ ಆಗತ್ತೆ, ಅಲ್ಲಿ ಟ್ರಾಫಿಕ್ ಜಾಮ್ ಆಗತ್ತೆ ಅನ್ನೋ ಮುನ್ಸೂಚನೆ ಇದ್ದವರು ಮೆಟ್ರೋದಲ್ಲಿ ಹೋಗ್ಬಿಡೋಣ, ಆರಾಮಾಗಿ ನಾವು ಎಲ್ಲಿ ತಲುಪಬೇಕೋ ಅಲ್ಲಿ ತಲುಪ್ಕೊಂಡ್ಬಿಡೋಣ ಅಂತ ಮೆಟ್ರೋ ಕಡೆ ಬಂದ್ರೆ ಅಲ್ಲೂ ಕೂಡ ಇವತ್ತು ಫುಲ್ ರಶ್. ಯೂಶಲಿ ಮೆಟ್ರೋದಲ್ಲಿ ಈ ಪೀಕ್ ಅವರ್ಸ್ ಅಲ್ಲಿ ರಶ್ ಇರುತ್ತೆ, ಆದ್ರೆ ಇಷ್ಟೊಂದು ಇರ್ಲಿಕ್ಕಿಲ್ಲ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಅಲ್ಲಿ. ಇವತ್ತಿನ ಚಿತ್ರಣ ನೀವು ನೋಡ್ತಾ ಇದ್ದೀರಿ. ಕ್ಯೂನಲ್ಲಿ ನಿಂತಿದ್ದಾರೆ ಸಾಲಾಗಿ. ಮೆಟ್ರೋ ಹತ್ತೋದಕ್ಕೆ ಜನ ಕ್ಯೂನಲ್ಲಿ ನಿಂತಿದ್ದಾರೆ. ನಾಗಸಂದ್ರ ಮೆಟ್ರೋ ಸ್ಟೇಷನ್ ನ ಹೊರಗಡೆ ಕಂಡು ಬಂದಂತಹ ದೃಶ್ಯ ಇದು. ಮತ್ತೊಂದು ಕಡೆ ಜಾಲಹಳ್ಳಿ ಕ್ರಾಸ್, ಪೀಣ್ಯ, ಅಲ್ಲಿ ಯಾವ ರೀತಿ ಟ್ರಾಫಿಕ್ ಜಾಮ್ ಇದೆ ಅನ್ನೋ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ರಿ. ಯಾಕಂದ್ರೆ ಈಗ ಬೆಂಗಳೂರು ಸಿಟಿಯಿಂದ ನಾಗಸಂದ್ರದ ಕಡೆ ಹೋಗುವಂತವ್ರು, ಪೀಣ್ಯ, ಗೊರಗುಂಟೆಪಾಳ್ಯ, ನಾಗಸಂದ್ರದ ಕಡೆ ಹೋಗೋರು ಆರಾಮಾಗಿ ಮೆಟ್ರೋದಲ್ಲಿ ಹೋಗ್ಬೋದು. ಬೈ ರೋಡ್ ಹೋದ್ರೆ ಟ್ರಾಫಿಕ್ ನ ಕಿರಿಕಿರಿ ಅವರಿಗೆ ಬಹಳಷ್ಟು ಕಾಡತ್ತೆ ಅಂತ ಕೆಲವರು ಮೆಟ್ರೋ ಹತ್ತೋದಕ್ಕೆ ಹೋಗಿದ್ದಾರೆ. ಫುಲ್ ಟ್ರಾಫಿಕ್ ಜಾಮ್. ಎಸ್, ನಮ್ಮ ರಿಪೋರ್ಟರ್ ಚೇತನ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಪೀಣ್ಯ ಬಳಿಯಿಂದ. ಅಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಚೇತನ್, ಈ ಪೀಣ್ಯ ಫ್ಲೈಓವರ್ ಬಂದ್ ಆಗಿದ್ರೆ ಎಫೆಕ್ಟ್ ಎಲ್ಲಾ ಕಡೆ ಟ್ರಾಫಿಕ್ ಬಿಸಿ ತಟ್ತಾ ಇದೆ. ಪೀಣ್ಯ ಬಳಿ ಎಂತಹ ಪರಿಸ್ಥಿತಿ ಅಂತ? ಎಸ್ ಚೇತನ್, ಸಂಪರ್ಕಿಸ್ತೀವಿ. ಅಲ್ಲಿನ ಚಿತ್ರಣ ಅವರು ಕೊಡ್ತಾರೆ. ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದ್ದಾರೆ. ಆಗಲೇ ನಮ್ಮ ರಿಪೋರ್ಟರ್ ರಕ್ಷಾ ತೋರಿಸ್ತಾ ಇದ್ರು ಹೇಗೆ ಜಾಮ್ ಆಗಿದೆ ಅಂತ ಹೇಳಿ. ಎಲ್ಲಿ ಕಣ್ಣು ಹಾಯಿಸಿದಷ್ಟು ಉದ್ದಕ್ಕೂ ಕೂಡ ಬರೀ ಅಲ್ಲಿ ವಾಹನಗಳೇ ಕಂಡು ಬರ್ತಾ ಇದ್ವು. ಜೊತೆಗೆ ಅಲ್ಲಲ್ಲಿ ಆಂಬ್ಯುಲೆನ್ಸ್ಗಳು ಸಿಲುಕೊಂಡಿದ್ವು. ಇದೆಲ್ಲ ಬಿಸಿ ಬೇಡಪ್ಪ ಅಂತ ಹೇಳಿ ಆಫೀಸ್ಗೆ ಹೋಗೋರು, ಬೇರೆ ಬೇರೆ ಕಡೆ ತಲುಪಬೇಕು ಅಂತಿರೋರು, ಸಿಟಿಯಲ್ಲೇ ಓಡಾಡಬೇಕು ಅಂತಿರೋರು ಮೆಟ್ರೋ ಹತ್ತೋದಕ್ಕೆ ಹೋದ್ರೆ ಅಲ್ಲೂ ಕೂಡ ಇಷ್ಟು ದೊಡ್ಡ ಕ್ಯೂ. ಎಸ್, ಇನ್ನು ಆಲ್ಟರ್ನೇಟಿವ್ ಅಂತ ಅಂದ್ರೆ ಈಗ ತುಮಕೂರ್ಗೆ ಹೋಗ್ಬೇಕು ಅಂತ ಅಂದ್ರೆ ಟ್ರೈನ್ ನ ಮುಖಾಂತರ ಕೂಡ ಹೋಗ್ಬೋದು. ಆದ್ರೆ ಅಲ್ಲಿಂದ ಬೇರೆ ಬೇರೆ ಕಡೆ ಹೋಗ್ಬೇಕು ಅಂತ ಇರೋರು ಅಥವಾ ಬೈ ರೋಡ್ ನಲ್ಲೇ ಹೋಗ್ಬೇಕು, ಅದು ಅನಿವಾರ್ಯ ಅಂತ ಇರೋರು ಮಾತ್ರ ಬಹಳಷ್ಟು ಕಷ್ಟಪಡಬೇಕು ಈ ಮುಂದಿನ 3 ದಿನಗಳ ಕಾಲ. ಯಾಕಂದ್ರೆ ಈ ಫ್ಲೈಓವರ್ ಬಂದ್ ಏನಿದೆ ಇದು ಇವತ್ತು 1 ದಿನ ಅಲ್ಲ, 3 ದಿನಗಳ ಕಾಲ ಫ್ಲೈಓವರ್ ಬಂದ್ ಇರುತ್ತೆ. ಸೊ ಇದ್ರ ಬಗ್ಗೆ ಬೆಂಗಳೂರಿನ ಜನ ಎಚ್ಚರಿಕೆ ವಹಿಸಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಪೀಣ್ಯ ಫ್ಲೈಓವರ್ ಕ್ಲೋಸ್ ಆಗಿದೆ, ಆದ್ರೆ ಸುತ್ತಮುತ್ತಲು ಎಲ್ಲ ನೋಡಿದ್ರು ಟ್ರಾಫಿಕ್ ಜಾಮ್ ಆಗಿದೆ. ಇದ್ಯಾವ್ದ್ರ ಸಾವಾಸ ಬೇಡ, ಮೆಟ್ರೋದಲ್ಲಿ ಹೋಗೋಣ ಅಂದ್ರೆ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ರಶ್ ಆಗಿದೆ. ಒಟ್ನಲ್ಲಿ ಪರಿಸ್ಥಿತಿ ಹೇಗಿದೆ? ಈಗ ನೀವು ಪೀಣ್ಯದಲ್ಲಿ ಇದ್ದೀರಲ್ವಾ, ಅಲ್ಲಿನ ಚಿತ್ರಣ ವಿವರಿಸೋದಾದ್ರೆ ಹೇಗಿದೆ ಈಗ? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಶ್ವೇತಾ, ಇಲ್ಲಿನ ಚಿತ್ರಣ ಹೇಗಿದೆ ಅನ್ನೋದನ್ನು ನಮ್ಮ ಕ್ಯಾಮ್ರಾ ಪರ್ಸನ್ ವಿನೋಶ್ ನಿಮಗೆ ತೋರಿಸ್ತಾ ಹೋಗ್ತಾರೆ. ಅಂದರೆ ಎಲ್ಲ ರಸ್ತೆಗಳಿಗೂ ಕೂಡ ಈ ಒಂದು ಪ್ರಮುಖ ಜಂಕ್ಷನ್ ಆಗಿರುವಂಥದ್ದು ಅಂದರೆ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಮತ್ತು ಜಾಲಹಳ್ಳಿ ವಿಲೇಜ್ ಇರ್ಬೋದು, ಈ ಕಡೆ ನಾಗಸಂದ್ರ ಕಡೆ ಜಾಲಹಳ್ಳಿ ಕಡೆ ಇರ್ಬೋದು, ಮತ್ತು ಗೊರಗುಂಟೆಪಾಳ್ಯ ಇರ್ಬೋದು, ಎಲ್ಲವೂ ಕಡೆ ಸಂಪರ್ಕವನ್ನು ಈ ಒಂದು ಪ್ರಮುಖ ಜಂಕ್ಷನ್ ಸಂಪರ್ಕವನ್ನು ಏರ್ಪಡಿಸುತ್ತೆ. ಹೀಗಾಗಿ ಇಲ್ಲಿ ಹೆಚ್ಚಿನ ಟ್ರಾಫಿಕ್ ಇರುವಂಥದ್ದು. ಅಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಕೂಡ, ಟ್ರಾಫಿಕ್ ಪೊಲೀಸರು ಕೂಡ ಹರಸಾಹಸವನ್ನು ಪಟ್ಟು ಒಂದಷ್ಟು ಟ್ರಾಫಿಕ್ಕನ್ನು ಕೂಡ ಕಂಟ್ರೋಲ್ ಮಾಡ್ತಿರೋವಂಥದ್ದು. ಅಂದರೆ ಹೀಗಿದ್ರೂ ಕೂಡ ಕಿಲೋಮೀಟರ್ ಗಟ್ಟಲೆ ಒಂದೇ ರಸ್ತೆಯಲ್ಲಿ ಸಾಕಷ್ಟು ಒಂದು ಕಿಲೋಮೀಟರ್ ಗಟ್ಟಲೆ ಒಂದು ಟ್ರಾಫಿಕ್ ಇರುವಂತಹ ಒಂದು ದೃಶ್ಯಗಳನ್ನು ಸಹ ಇಲ್ಲಿ ಸರ್ವೇ ಸಾಮಾನ್ಯ ಆಗಿರುವಂಥದ್ದು. ಯಾಕಂದರೆ ಬೆಳಗ್ಗೆಯಿಂದನೂ ಕೂಡ ಏನು 3 ದಿನಗಳ ಕಾಲ ಒಂದು ಫ್ಲೈಓವರ್ ಬಂದಾಗುತ್ತೆ ಅನ್ನೋ ಒಂದು ವಿಷಯ ತಿಳಿತಾ ಇದ್ದಂತೆ ಇದೊಂದು ಪೀಕ್ ಅವರ್ ಆಗಿರೋದು ಸಹಜವಾಗಿ ಇಲ್ಲಿ ಟ್ರಾಫಿಕ್ ಹೆಚ್ಚಿಗೆ ಇರುವಂಥದ್ದು. ಇಲ್ಲಿ ಸಾರ್ವಜನಿಕರು ಯಾವ ರೀತಿ ಒಂದು ಒಪಿನಿಯನ್ ಇದೆ, ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಮಾತಾಡಿಸ್ತಾ ಹೋಗ್ತೀನಿ. ಇವತ್ತಿಂದ 3 ದಿನಗಳ ಕಾಲ ಒಂದು ಫ್ಲೈಓವರ್ ರದ್ದು. ಯಾವ ರೀತಿ ಒಂದು ಟ್ರಾಫಿಕ್ ನಿಮ್ಗೆ ಎಫೆಕ್ಟ್ ಆಯ್ತಾ?
ತುಂಬಾ ಲೇಟ್ ಆಗ್ತಾ ಇದೆ ಆಫೀಸ್ಗೆ ಹೋಗೋಕ್ಕೆ. ಟ್ರಾಫಿಕ್ ಜಾಮ್ ಇದೆ, ತುಂಬ ಟ್ರಾಫಿಕ್ ಜಾಮ್ ಇದೆ. ನಾವಿಲ್ಲೇ ಪೀಣ್ಯದಲ್ಲಿ ಟ್ರಾಫಿಕ್ ಇದೆ. ಬೇರೆಯವ್ರನ್ನೂ ಮಾತಾಡಿಸ್ತಾ ಹೋಗ್ತೀನಿ. ಅಣ್ಣ, ಇವತ್ತು ಟ್ರಾಫಿಕ್ ಎಫೆಕ್ಟ್ ನಿಮಗೆ ತಟ್ಟಿದ್ಯಾ? ತುಂಬ ಎಫೆಕ್ಟ್ ಆಗ್ತಾ ಇದೆ. ಯಾಕೆ ಅಂತಂದರೆ ಇಷ್ಟು ಟ್ರಾಫಿಕ್ಕು ಫ್ಲೈಓವರ್ ಕ್ಲೋಸ್ ಮಾಡೋ ಸಲುವಾಗಿ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಒಂದು ಸಿಗ್ನಲ್ ಪಾಸ್ ಆಗೋಕ್ಕೆ 15 ನಿಮಿಷ ಆಗ್ತಾ ಇದೆ. ಹೌದು, ಯೂಶಲಿ 20 ನಿಮಿಷ ತೊಗೊಳ್ಳೋದು ಇವಾಗ 45 ಮಿನಿಟ್ಸ್ ಮೇಲೆ ಆಗಿಬಿಟ್ಟಿದೆ. ಇನ್ನು ರೀಚ್ ಆಗ್ತಾ ಇಲ್ಲ ನಾವು. ಹೌದೌದು, ಬೇರೆಯವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಗೆ ಯಾವ ರೀತಿ ಎಫೆಕ್ಟ್ ಏನಾದರೂ ಆಗಿದೆ? ಐ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್. ಓಕೆ ಅಣ್ಣ, ನಿಮಗೆ ಹೇಳಿ. ಇವತ್ತು ತುಂಬಾ ಜಾಸ್ತಿ ಇದೆ ಟ್ರಾಫಿಕ್ಕು, ನೋಡಬೇಕು. ಇಲ್ಲ, ನಮಗೆ ಗೊತ್ತಿಲ್ಲ. ಗೊತ್ತಿಲ್ಲ ನಮಗೆ. ಇಲ್ಲ ಸರ್, ನಾನು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಸ್ವಲ್ಪ ನಾನು ಇವತ್ತು ಲೇಟಾಗೆ ಮನೆ ಬಿಟ್ಟೆ, ಅದರಿಂದ ಗೊತ್ತಾಗಿಲ್ಲ ನಮಗೆ. ಯಾಕೆ ನಾವು ನೋಡಿಲ್ಲ. ಆ್ಯಕ್ಚುಲಿ ನಾವು ಯಾವಾಗಲೂ ರೆಗ್ಯುಲರು ಮೇಲೆ ಹೋಗ್ತೀನಿ, ಇಲ್ಲಾಂದರೆ ಅರ್ಜೆನ್ಸಿ ಟ್ರಾಫಿಕ್ ಏನೋ ಜಾಸ್ತಿ ಇದ್ರೆ ಕೆಳಗಡೆ ಹೊರಟೋಗ್ಬಿಡ್ತೀನಿ. ಇವತ್ತು ಬೆಳಿಗ್ಗೆಯಿಂದನೇ ಕೆಳಗಡೆಯಿಂದನೇ ಟ್ರಾಫಿಕ್ ಜಾಸ್ತಿ ಇದೆ. ಥ್ಯಾಂಕ್ ಯು. ಇದಿಷ್ಟು ಇಲ್ಲಿ ಸಾರ್ವಜನಿಕರ ವಾಹನ ಸವಾರರ ಒಂದು ಮಾತಾಗಿರುವಂಥದ್ದು. ಸಾಕಷ್ಟು ಒಂದು ಟ್ರಾಫಿಕ್ ಜಾಮ್ನ ಬಿಸಿಯನ್ನು ಇಲ್ಲಿ ಎದುರಿಸ್ತಿದ್ದಾರೆ. ಯಾಕಂದರೆ ಬೆಳಗ್ಗೆಯಿಂದನೂ ಕೂಡ ಒಂದು ಸರ್ವಿಸ್ ರಸ್ತೆಗಳಿರ್ಬೋದು ಮತ್ತು ಕೆಳಗಡೆ ರಸ್ತೆಯನ್ನೇ ಇಲ್ಲಿನ ಸವಾರರು ನೆಚ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿತ್ತು. ಹೀಗಾಗಿ ಟ್ರಾಫಿಕ್ನ ಎಫೆಕ್ಟ್ ಪೀಣ್ಯ ಜಂಕ್ಷನ್ನಲ್ಲಿ ತುಂಬ ದೊಡ್ಡದಾಗೇ ಇದೆ. ಯಾಕಂದರೆ ಬೆಳಗ್ಗೆಯಿಂದನೂ ಕೂಡ ನಾವು ಇಲ್ಲಿ ಬಂದಿದ್ವಿ. ಇಲ್ಲಿ ಸಾಕಷ್ಟು ಒಂದು ವಿಜುವಲ್ಸನ್ನು ಕೂಡ ನೋಡಿದ್ವಿ. ಸಾಕಷ್ಟು ಆಂಬುಲೆನ್ಸ್ಗಳು ಕೂಡ ಒಂದು ಸಿಕ್ಕಿ ಹಾಕೊಳ್ಳುವಂತಹ ಒಂದು ದೃಶ್ಯಗಳು ಕೂಡ ಇಲ್ಲಿ ಸರ್ವೇಸಾಮಾನ್ಯವಾಗಿತ್ತು. ಒಟ್ಟಾರೆಯಾಗಿ ಪೀಣ್ಯ ಫ್ಲೈಓವರ್ನ ಬಂದ್ ಮಾಡಿದಂತಹ ಎಫೆಕ್ಟ್ ಪೀಣ್ಯ ಜಂಕ್ಷನ್ನಲ್ಲಿ ತಟ್ಟಿದೆ ಅಂತ ಹೇಳ್ಬೋದು. ವಾಹನ ಸವಾರರಿಗೆ ಸಾಕಷ್ಟು ಒಂದು ಪರದಾಟವನ್ನು ಕೂಡ ಅವರವರು ತಮ್ಮ ಡೆಸ್ಟಿನೇಷನ್ ಅನ್ನು ರೀಚ್ ಆಗೋದಕ್ಕೆ ಪಡ್ತಿರುವಂಥದ್ದು. ಶ್ವೇತಾ, ಥ್ಯಾಂಕ್ ಯು ಸೋ ಮಚ್ ಚೇತನ್, ತಮ್ಮೆಲ್ಲ ಮಾಹಿತಿಗೆ. ದೃಶ್ಯಗಳನ್ನು ನಾವು ಕೂಡ ಗಮನಿಸಿದ್ವಿ, ಎಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಅನ್ನೋದನ್ನ. ಈ ರೀತಿ ಬೆಂಗಳೂರಿನ ತುಂಬೆಲ್ಲ 4 ದಿಕ್ಕುಗಳಿಂದಲೂ ಕೂಡ ಹೇಗಿದೆ ಪರಿಸ್ಥಿತಿ ಎನ್ನುವಂತಹ ಗ್ರೌಂಡ್ ರಿಪೋರ್ಟ್ ಅನ್ನು ನಮ್ಮ ರಿಪೋರ್ಟರ್ಸ್ ಕೊಡ್ತಾ ಇದ್ದಾರೆ. ಈಗಾಗಲೇ IISc ಒಂದು ಹೇಳಿಕೆಯನ್ನ ಕೊಟ್ಟಿತ್ತು, ವರದಿಯನ್ನ ಕೊಟ್ಟಿತ್ತು. ಅಲ್ಲಿ ಫಿಟ್ನೆಸ್ ಸಮಸ್ಯೆಗಳಿದೆ, ಹಾಗಾಗಿ ಭಾರಿ ವಾಹನಗಳು ಓಡಾಟ ನಡೆಸೋ ಹಾಗಿಲ್ಲ ಫ್ಲೈಓವರ್ ಮೇಲೆ. ಹಾಗಾಗಿ ಭಾರಿ ವಾಹನಗಳಿಗೆ ಓಡಾಟಕ್ಕೆ ಸ್ಥಗಿತಗೊಳಿಸಲಾಗಿತ್ತು 1.5 ವರ್ಷದಿಂದ. ಆದರೆ ಈಗ ನೋಡಿದ್ರೆ ಮತ್ತೆ ಟೆಸ್ಟಿಂಗ್ ಆಗಬೇಕಾಗಿದೆ. ಅಲ್ಲಿ ಲೋಡ್ ಎಷ್ಟು ತಡೆದುಕೊಳ್ಳುತ್ತೆ ಆ ರಸ್ತೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಆಗಬೇಕಾಗಿದೆ. ಹಾಗಾಗಿ ನಿನ್ನೆ ರಾತ್ರಿ 11 ಗಂಟೆಯಿಂದ ಬಂದ್ ಮಾಡಿದ್ದಾರೆ. 19ನೇ ತಾರೀಕಿನವರೆಗೂ ಕೂಡ ಬಂದ್ ಆಗುತ್ತೆ. ಅಲ್ಲಿವರೆಗೂ ಈ ಟ್ರಾಫಿಕ್ ಕಿರಿಕಿರಿ ಇದ್ದದ್ದೇ. ಇದ್ರ ಬಗ್ಗೆ ಐ ಥಿಂಕ್ ವಿಷಯ ಗೊತ್ತಿಲ್ಲ ಅಂತ ಅಂದವ್ರಿಗೆ ಇವತ್ತು ಗೊತ್ತಾಗಿರತ್ತೆ ಏನಾಗತ್ತೆ ಅಂತ. ಇನ್ನು ಈ ಪೀಣ್ಯ ಫ್ಲೈಓವರ್ ಬಂದ್ ಮಾಡಿರೋದ್ರಿಂದ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಜೊತೆಗೆ 22 ಜಿಲ್ಲೆಗಳಿಗೆ ಸಂಪರ್ಕ, 25 ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಅದು. ಬೇರೆ ಬೇರೆ ಕಡೆ ಹೋಗೋರು ಸ್ಟಕ್ ಆಗಿದ್ದಾರೆ. ತುಂಬಾ ಜನಕ್ಕೆ ಇವತ್ತು ಇನ್ಫಾರ್ಮೇಶನ್ ಇಲ್ಲ ಫ್ಲೈಓವರ್ ಕ್ಲೋಸ್ ಆಗತ್ತೆ ಅಂತ. ಇನ್ಫಾರ್ಮೇಶನ್ ಇರೋರು ಮೆಟ್ರೋದಲ್ಲಿ ಇವತ್ತು ಪ್ರಯಾಣ ಮಾಡೋಣ ಅಂತ ಹೋಗಿದ್ದಾರೆ. ಮೆಟ್ರೋ ಕೂಡ ರಶ್ ಆಗಿದೆ. ಹಾಗಾಗಿ ನಾವು ಕೊಡೋ ಸಜೆಷನ್ ಒಂದೇ, ಈಗ 3 ದಿನಗಳ ತನಕ ಫ್ಲೈಓವರ್ ಅಂತೂ ಕ್ಲೋಸ್ ಇರುತ್ತೆ. ಯಾಕಂದ್ರೆ ಅಲ್ಲೊಂದಷ್ಟು ಕಾಮಗಾರಿಗಳು ಆಗಬೇಕು ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಅದರ ಜೊತೆಗೆ ಬದಲಿ ಮಾರ್ಗವನ್ನ ಬಳಸಬಹುದಾ, ಟ್ರೈ ಮಾಡಿ. ಅಥವಾ ಮೆಟ್ರೋದಲ್ಲಿ ರೀಚ್ ಆಗ್ಬಹುದಾ, ಅದು ಟ್ರೈ ಮಾಡಿ. ಅಥವಾ ಟ್ರೈನ್ ನಲ್ಲಿ ಹೋಗ್ಬೋದಾ, ಆದಷ್ಟು ಬೈ ರೋಡ್ ಹೋಗೋದನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಯಾಕಂದ್ರೆ ನಿಜಕ್ಕೂ ಅವಶ್ಯಕತೆ ಇಲ್ಲ, ಆ ಕಡೆ ಎಲ್ಲ ಹೋಗೋ ಅಂತ ಅವಶ್ಯಕತೆ ಇಲ್ಲ ಅಂತಂದ್ರೆ 3 ದಿನ ಅವಾಯ್ಡ್ ಮಾಡೋದೇ ಒಳ್ಳೇದು ಅಂತ ಅನ್ಸುತ್ತೆ. ಯಾಕಂದ್ರೆ ಎಫೆಕ್ಟ್ ಹೇಗಿದೆ ಅನ್ನೋದರ ಜಲಕ್ ಇವತ್ತೇ ಸಿಕ್ಕಿದೆ. ಇದೇ ರೀತಿ ಇನ್ನೂ 3 ದಿನ ಇರುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೂಡ ಬಾಕಿ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.